ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ದೋಸೆ ಇಡ್ಲಿ ಎಲ್ಲ ಕಾಂಬಿನೇಷನ್ ಅವನೊಂದು ಸೂಪರ್ ಚಟ್ನಿ ಮಾಡಿದ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಒಂದು ಪ್ಯಾನಲ್ಲಿ ನಾನು 1 ಟೀ ಸ್ಪೂನ್ ಆಯಿಲ್ ಹಾಕಿಟ್ಟಿದ್ದೀವಿ. ಜಾಸ್ತಿ ಏನು ಹಾಕಬೇಡ, 1 ಟೀ ಸ್ಪೂನ್ ಆಯಿಲ್, ಅರ್ಧ ಕಪ್ ಶೇಂಗಾ ಪೀನಟ್ ಹಾಕೋಣ. ಇದೊಂದು ಜಾಸ್ತಿ ಫ್ರೈ ಆಗಬೇಡ. ಒಂದು 6 ಪೀಸ್ ಹಸಿಮೆಣಸಿನ್ಕಾಯಿ, ಒಂದು 10 ಪೀಸು ಬೆಳ್ಳುಳ್ಳಿ ಹಾಕೋಣ. ಅರ್ಧ ಕಪ್ಪು ಹುರಿಗಡಲೆ ಹಾಕೋಣ. 1 ಕಪ್ ತೆಂಗಿನಕಾಯಿ ಹಾಕಿ ಸ್ಟವ್ ಆಫ್ ಮಾಡಬೇಕು. ಏನು ಫ್ರೈ ಹಾಕೋಕ್ಕೆ ಅವಶ್ಯಕಿಲ್ಲ, ಎಲ್ಲ ಒಂದು ಮಿಕ್ಸ್ ಹಾಕಬೇಕು ಅಷ್ಟೇ. ಸ್ಟವ್ ಆಫ್ ಮಾಡಿದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಸ್ವಲ್ಪ ಹುಣಸೆಹಣ್ಣು. ನಾನು ಸ್ಟವ್ ಎಲ್ಲ ಆಫ್ ಮಾಡಿದ್ದು ಎಲ್ಲ ಒಂದು ಮಿಕ್ಸ್ ಹಾಕಬೇಕು ಅಷ್ಟೇ. ಜಾಸ್ತಿ ಫ್ರೈ ಏನೂ ಇಲ್ಲ. ಸ್ಟವ್ ಆಫ್ ಹಾಕಿದ್ದು ಎಲ್ಲವನ್ನು ಮಿಕ್ಸ್ ಹಾಕೋಣ ಅಷ್ಟೇ. ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು. ಫಸ್ಟ್ ಒಂದು ಕ್ರಷ್ ಮಾಡಿ ಆಮೇಲೆ ನೀರು ಹಾಕಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು. ಈಗ ಚಟ್ನಿ ರೆಡಿಯಾಗಿದೆ. ಈ ಒಂದು ಚಟ್ನಿ ಒಗ್ಗರಣೆ ಮಾಡಬೇಕು. ಚಟ್ನಿಲಿ ಒಗ್ಗರಣೆ ಹಾಕೋಣ. ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಬೇಕು. ಈಗ ಚಟ್ನಿ ರೆಡಿಯಾಗಿದ್ದು. ನಂದು ಕೈಯಲ್ಲೂ ಕರಿಬೇವಿನ ಸೊಪ್ಪು ಖಾಲಿಯಾಗಿದೆ, ಅದಕ್ಕೆ ನಾನು ಹಾಕಿಲ್ಲ. ನೀವು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಬೇಕು. ಅದೇ ಥರನೇ ಸ್ವಲ್ಪ 1-2 ಪೀಸು ಪುದೀನ ಹಾಕಬೇಕು. ಗ್ರೈಂಡ್ ಮಾಡಿದ ಟೈಮಲ್ಲಿ ಮಿಕ್ಸಿ ಜಾರ್ಲು 1-2-3 ಪೀಸು ಪುದೀನ ಹಾಕಿ ಒಳ್ಳೆಯ ವಾಸನೆ ಇರುತ್ತೆ, ಟೇಸ್ಟು ಆಗಿರುತ್ತೆ. ಒಂದು ಕೈಲಿ ಇದೆರಡು ಖಾಲಿ ಆಗಿದೆ, ಅದಕ್ಕೆ ನಾನು ಹಾಕಿಲ್ಲ. ಒಳ್ಳೆ ಟೇಸ್ಟಾಗಿರುತ್ತೆ ಈ ಚಟ್ನಿ. ನೀವೆಲ್ಲರೂ ಟ್ರೈ ಮಾಡಬೇಕು. ದೋಸೆ ಇಡ್ಲಿಕ್ಕೆಲ್ಲ ಇದು ಒಳ್ಳೆ ಟೇಸ್ಟಾಗಿರುತ್ತೆ. ನೀವು 1 ಟೈಮ್ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ನಿಮಗೆ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ನೂ ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.